ಹಲೋ. ಹಲೋ. ನಮಸ್ಕಾರಮ್ಮ. ನಮಸ್ಕಾರ ಸ್ವಾಮಿ. ಹೇಳಮ್ಮ, ಯಾರು ಮಾತಾಡೋದು? ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಭವಾಗಲಿ. ಆ, ನೋಡಿ, ನಾ- ಸ್ತ್ರೀಯರು ಹೆಣ್ಮಕ್ಳು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬೇಕು. ಆ, ಗಂಡು ಮಕ್ಕಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬೇಕು ತಾಯಿ. ಆ, ಓಕೆನಮ್ಮ. ಯಾರು ಮಾತಾಡೋದು? ನಾವು ಸುಜಾತ ಅಂತ ಇಲ್ಲಿ ಸುಜಾತ. ಎಲ್ಲಿಂದಮ್ಮ? ಚಿಕ್ಕಮಂಗ್ಳೂರಿಂದ. ಚಿಕ್ಕಮಂಗ್ಳೂರಿಂದ. ಇದೇ ಫಸ್ಟ್ ಟೈಮ್ ನನ್ನ ಹತ್ರ ಮಾತಾಡ್ತಾ ಇರೋದು? ಇಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ಸ್ವಾಮಿ. ನೀವು ವ್ರತ ಹೇಳಿದ್ರಿ. ವ್ರತವನ್ನು ಹೇಳಿದ್ನಾ? ಹೇಳಮ್ಮ. ಹೇಳಿದ್ರಿ. ನೀವು ಏನ್ ವ್ರತ ಅನುಗ್ರಹ ಹೇಳಿದ್ರಿ. ಆಗಿದೆನಮ್ಮ? ಅನುಗ್ರಹ ಆಯ್ತು. 2ನೇ ವಾರಕ್ಕೆ ನಮಗೆ ಅನುಗ್ರಹ ಸಿಕ್ತು. 2ನೇ ವಾರಕ್ಕೆ ಅನುಗ್ರಹ ಆಯ್ತು? ಅನುಗ್ರಹ ಆಯ್ತು ಸ್ವಾಮಿ. ಅಲ್ಲಮ್ಮ, 2ನೇ ವಾರಕ್ಕೆ ಅನುಗ್ರಹ ಆಯ್ತು, ಮತ್ತೆ ಇವಾಗ ಫೋನ್ ಮಾಡ್ತಾ ಇದ್ದೀರಲ್ಲ? ಯಾವತ್ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ವ್ರತವನ್ನು? ವ್ರತ ನೀವು 9 ತಿಂಗಳಲ್ಲಿ ಹೇಳ್ಕೊಟ್ಟಿದ್ರಿ. ಹೋದ ಅಂದ್ರೆ ತಿಂಗಳ ನೀವು ಅಂದ್ರೆ? ಬಿಸಿ ಬಂತು ಸ್ವಾಮಿ, ನೀವು ಫೋನೇ ಎತ್ತಲಿಲ್ಲ. ಅಂದ್ರೆ ನೀವು ನನಗೆ ಅನುಗ್ರಹ ಆಗಿದೆ ಅಂತ ಹೇಳೋದಕ್ಕೆ ನನಗೆ ಫೋನ್ ಮಾಡ್ತಾ ಹೇಳೋದಕ್ಕೆ ಇದ್ದೀರಾ? ನನಗೆ ಏನು ಮತ್ತೆ ಫಾಲೋ ಮಾಡ್ಬೋದು ಅಂತ ನನ್ಗೆ ಹೇಳೋಣ. ಅಟ್ಲೀಸ್ಟ್ ನಾವು ಸಕ್ಸಸ್ ಆಯ್ತಲ್ಲ ಅಂತ ಹೇಳೋಣ ಅಂದ್ರೆ ನೀವು ಫೋನು ಸ್ವಿಚ್ ಆಫ್, ಬಿಸಿ. ಸಕ್ಸಸ್ ಆಗಿದೆ ಅಂತ ಹೇಳೋದಕ್ಕೆ ಫೋನ್ ಬಿಜಿ ಬರ್ತಾ ಇದೆ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಹೌದು ಸ್ವಾಮಿ. ಆಯ್ತು. ಓಕೆಮ್ಮ. ಏನ್ ಅನುಗ್ರಹ ಆಗಿದೆ ಹೇಳಮ್ಮ? ಅದೇ ನನ್ನ ಮಗಳು ಮೆಚುರ್ಡ್ 5 ವರ್ಷದಿಂದ ಮಂತ್ಲಿ ಕರೆಕ್ಟಾಗಿ ಡೇಟ್ ಆಗ್ತಾ ಇರ್ಲಿಲ್ಲ. ಓಕೆ. ನಾನು ನಿಮ್ಮ ಹತ್ರ ಕೇಳ್ಕೊಂಡೆ. ನೀವು ಒಂದು ವ್ರತ ಹೇಳೋದಕ್ಕೆ 2ನೇ ವಾರಕ್ಕೆ ಇದು ರಿಸಲ್ಟ್ ಸಿಕ್ಕಿದೆ ಸ್ವಾಮಿ. ಅಂದ್ರೆ 2ನೇ ವಾರದಲ್ಲೇ ವ್ರತವನ್ನು ಹೇಳೋದಕ್ಕೆ 2ನೇ ವಾರದಲ್ಲಿ ಅನುಗ್ರಹ ಆಗಿದೆ. ಅನುಗ್ರಹ ಆಗಿದೆ. ಅಂದ್ರೆ ಮತ್ತೆ ಇನ್ನೊಂದ್ ತಿಂಗಳಿಗೂ ಅಥವಾ ಮತ್ತು ಅನುಗ್ರಹ ಆಯ್ತದು. ಇನ್ನೊಂದ್ ತಿಂಗಳಿಗೂ ಹಾ 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 ನನಗೆ ಒಂದು ಮಂತ್ರಾಲಯಕ್ಕೆ ಹೋಗಿ ಮೃತ್ತಿಕಾ ಪ್ರಸಾದ ಒಂದು ತರೋದಕ್ಕೆ ಹೇಳಿದ್ದೀರಾ ಸ್ವಾಮಿ. ಹಾ 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 ಅಲ್ಲಿಗೆ ಹೋಗಿ ತಂದು ಅವಳಿಗೆ ಕುಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ ಸ್ವಾಮಿ. ಒಳ್ಳೇದು. ಒಟ್ನಲ್ಲಿ ನಾನು ಹೇಳ್ಕೊಟ್ಟಂತ ವ್ರತದಿಂದ ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ತಾಯಿ? ಆಗಿದೆ ಸ್ವಾಮಿ. ಹೌದು, ಆಗಿದೆ ಸ್ವಾಮಿ. ಇವಾಗ ಕರೆಕ್ಟ್ ಆಗಿ ಟೈಮಿಂಗ್ ನೋಡ್ಕೊಂತ ಇದ್ದೀರಾ? ನೋಡ್ಕೊಂತ ಇದೀನಿ ಸ್ವಾಮಿ. ಇನ್ನ ಅದಕ್ಕೆ ನಂಬಿದೀನಿ ಹಾ. ಪರಮಾತ್ಮಗ. ಗುರು ಅಮ್ಮ, ರಾಘವೇಂದ್ರ ನೋಡಿ ಅಮ್ಮ, ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ನನ್ನ ತಾಯಿ. ಹೌದೌದು ನೋಡಮ್ಮ, ಕಷ್ಟ ಅಂತ ಬಂದ್ರೆ ನನ್ನ ಹೆಸರನ್ನು ಕೂಗಿ ಹೇಳು ಮಗಳೇ, ನಿನ್ನ ಜೊತೆ ಇರುತ್ತೇನೆ, ಸದಾ ನಿನ್ನ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ ತಾಯಿ, ಭಕ್ತಿಯಿಂದ ಯಾರು ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಪೂಜೆ ಮಾಡ್ತಾರೆ, ಪ್ರತ್ಯಕ್ಷವಾಗಿ ಅವ್ರ ಹಿಂದ್ಗಡೆನೇ ಇರುತ್ತಾರೆ ರಾಯರು. ಹೌದು. ರಾಯರು ನಿಮ್ಮಲ್ಲಿ ಏನ್ ಕೇಳ್ತಾರಮ್ಮ ತಾಯಿ? ದುಡ್ಡು ಕೇಳ್ತಾರ? ಆಸ್ತಿ ಕೇಳ್ತಾರ? ಏನು ಕೇಳಲ್ಲ. ರಾಯರು ನಿಮ್ಮಲ್ಲಿ ಕೇಳೋದು ಒಂದೇ, ನನಗೆ ಭಕ್ತಿ ಕೊಡು ಮಗಳೇ, ಭಕ್ತಿಯಿಂದ ನೀನು ನನ್ನ ಸನ್ನಿಧಾನಕ್ಕೆ ಬಾ, ನೀನು ಕೇಳಿದ್ದೆಲ್ಲ ನಾನು ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳ್ತಾರೆ ರಾಯರು. ಹೌದು ಸ್ವಾಮಿ. ಮಂತ್ರಾಲಯಕ್ಕೆ ಹೋಗಿದ್ರೇನಮ್ಮ? ಹೋಗಿದ್ವಿ ಸ್ವಾಮಿ. 2 ವರ್ಷ ಆಯ್ತು ಸ್ವಾಮಿ. 2 ವರ್ಷ ಆಯ್ತು. ನನ್ ಮಗ 2nd PUC ಇದ್ದ, ಅವಾಗ ಹೋಗಿದ್ದೆ. ಅಲ್ಲಮ್ಮ, 2 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲಮ್ಮ ನೀವು. ಅದು ನಿಮ್ಮ ತವ್ರ ಮನೆ. ಅದು ಅಲ್ಲಿ ನನ್ನ ಮಗಳು ಬರ್ತಾ ಇದ್ದಾಳೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರು ಕಾಯ್ತಾ ಇರ್ತಾರೆ. ಹೌದು ಸ್ವಾಮಿ. ನೋಡಿ, ಇವತ್ತು ಎಷ್ಟು ಜನಗಳಿಗೆ ತಾಯಿ, ಎಷ್ಟು ಜನಗಳು ಹಣಕಾಸಿನ ವಿಚಾರದಲ್ಲಿ, ಸಂತಾನ ಭಾಗ್ಯದಲ್ಲಿ, ಈ ಮೆಚೂರ್ಡ್ ಆಗಿರ್ತಾರಲ್ಲ ಅಂತ ಆಗ್ಲಾರ್ದಂತ ತಾಯಿಂದ್ರಿಗೂ ಅನುಗ್ರಹ. ಇವಾಗ ನೋಡಿ, ನಿಮ್ದು ಹೇಳ್ತಾ ಇರೋದು, ನಿಮ್ದಲ್ಲ, ಇದೇ ತರದಲ್ಲಿ ಸುಮಾರು ಜನಕ್ಕೆ ಅನುಗ್ರಹ ಆಗಿದೆ. 20 ವರ್ಷ, 22 ವರ್ಷ, 23 ವರ್ಷದ ಆಗ್ಲಾರ್ದಂತವ್ರಿಗೂ, ಮೆಚೂರ್ಡ್ ಆಗ್ಲಾರ್ದಂತವ್ರಿಗೂ ಇವತ್ತು ಆಗ್ತಾ ಇದೆ. ಯಾಕೆ? ಇದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೀರಾ ನೀವು. ಹೌದು ಸ್ವಾಮಿ. ರಾಯರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ಇವತ್ತು ಎಷ್ಟನೇ ವಾರಮ್ಮ ನೀವು ಪೂಜೆ ಮಾಡ್ತಾ ಇರೋದು? ನಾನು ಇನ್ನೇ 2 ವಾರ ಮಾಡೋದಿದೆ ಸ್ವಾಮಿ. ಇನ್ನು 2 ವಾರ ಮಾಡೋದಿದೆ ಅಂದ್ರೆ ಇರ್ಲಿ. 2 ವಾರ ಅಂದ್ರೆ 2ನೇ ವಾರದಲ್ಲೇ ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ 7 ವಾರ ಕಂಪ್ಲೀಟ್ ಆಗಿದೆ. 7 ವಾರ ಕಂಪ್ಲೀಟ್ ಆಗಿದೆ ಸ್ವಾಮಿ. ನಿಮ್ ಕುಲದೇವ್ರು ಯಾವ್ದು ತಾಯಿ? ಇಲ್ಲೇ ರಂಗನಾಥ ಸ್ವಾಮಿ. ಒಂದ್ ಕೆಲಸ ಮಾಡ್ಬೇಕು ಇವಾಗ. ಹೇಳಿ ಸ್ವಾಮಿ. ರಂಗನಾಥ ಸ್ವಾಮಿ ಅಂದ್ರೆ ಇದ್ರ ಹತ್ರ ಬರ್ತಾ? ಹಾಸನದ ಹತ್ರ? ಇಲ್ಲ ಸ್ವಾಮಿ, ಇಲ್ಲೇ ತರೀಕೆರೆ ಹತ್ರ ಬರುತ್ತೆ. ತರೀಕೆರೆ ಹತ್ರನಾ? ಓಕೆ. ಒಂದ್ ಕೆಲಸ ಮಾಡ್ಬೇಕು ಇವಾಗ, ನಿಮ್ ಕುಲದೇವ್ರಿಗೆ ಹೋಗಿ ಹೋಗ್ತೀನಿ ಸ್ವಾಮಿ. ಹೋಗಿ ಬಂದಾದ್ಮೇಲೆ 9 ದಿನದಲ್ಲಿ ನೀವು ಗುರು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಾನಕ್ಕೆ ಹೋಗಿ ಬರಬೇಕು. ರಾಯರ ಸನ್ನಿಧಾನಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಅಲ್ಲಿ 9 ದಿನದಲ್ಲಿ ಅಲ್ಲಿಯಾದ್ರೂ ಹೋಗಿ, ಅಥವಾ ನಿಮ್ಮ ಪಕ್ಕದಲ್ಲಿ ಎಲ್ಲಾದ್ರೂ ಬೃಂದಾವನ ಇತ್ತಂದ್ರೆ ಅಲ್ಲಿಗಾದ್ರೂ ಹೋಗ್ಬೇಕು. ಹೌದು. 9 ದಿನದಲ್ಲಿ. ಅರ್ಥ ಆಯ್ತಮ್ಮ ನಾ ಹೇಳ್ತಾ ಇರೋದು? ಅಮ್ಮ ತಾಯಿ, ನೀವು ಹೋಗುದಕ್ಕೆ ಹಿಂದ ಜರಿಬೇಡಿ. ನಾಳೆ ನಿಮ್ಮ ಮಕ್ಕಳು ಇದೆ ಸ್ವಾಮಿ, ರಾಘವೇಂದ್ರ ಸ್ವಾಮಿ ಮಠ ಇದೆ, ಹೋಗ್ತೀವಿ ಸ್ವಾಮಿ. ಯಾಕಂದ್ರೆ ನಾನು ಯಾವ್ದೋ ಒಂದು ಬಾಯಿಗೆ ಬಂತು ಹೇಳ್ತಾ ಇದೀನಿ ಅಂತ ಅಂದ್ಕೋಬೇಡಿ ನೀವು. ಇಲ್ಲ. ಇದು ನನ್ನ ಮೂಳೆ ಇಲ್ಲದ ನಾಲಿಗೆ ನನಗ ಗುರು ರಾಘವೇಂದ್ರ ಸ್ವಾಮಿಯವರು ನುಡಿಸ್ತಾ ಇದಾರೆ ತಾಯಿ. ಹೌದೌದು. ಅದಕ್ಕೆ ನಿಮ್ಮ ಎಲ್ಲಿ ಬೃಂದಾವನ ಇಲ್ಲ, ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಮನೆ.
ಅಲ್ಲ ನಮ್ಮ ಮನೆ ಅದೇ ಈಗ ಒಂದ್ ಸ್ವಲ್ಪ ಹಬ್ಬ ಇದೆ. ಅದ್ರೆ ಹೇಳ್ತಾರದು ನೀವು ಹೋಗ್ಲೇಬೇಕಂತಲ್ಲ, ಅಲ್ಲಿ ನಿಮ್ಮ ಊರಿನಲ್ಲಿ ಆದ್ರೂ ಹೋಗಿ ಅಮ್ಮ. ಇಲ್ಲಿ ಇಲ್ಲ ಸ್ವಾಮಿ, ನಾನು ಶಿವಮೊಗ್ಗಕ್ಕೆ ಹೋಗೇ ಹೋಗ್ತೀನಿ. ಅದನ್ನ ನಾ ಹೇಳ್ತಾ ಇರೋದು. ನೀವು ಅಲ್ಲಿಗೆ ಹೋಗ್ಬೇಕಂತ ಹೇಳ್ತಾರಲ್ಲ, ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಮಠ ಇರುತ್ತೋ, ನಿಮ್ಮ ಕುಲದೇವ್ರಿಗೂ ಹೋಗಿ ಬಂದು 9 ದಿನದ ಒಳಗಡೆ ನೀವು ರಾಯರ ಮಠಕ್ಕೆ ಹೋಗಿ ಬರಬೇಕು. ಒಳ್ಳೇದಾಯ್ತು ಸ್ವಾಮಿ. ಅದು ಇವತ್ತೆಲ್ಲ ನೀವು ಸಂಕಲ್ಪನೆ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ತಿಂಗಳಲ್ಲಿ ಬರ್ತೀನಿ, ಇಲ್ಲ ಇನ್ನು 2 ತಿಂಗಳಾದ್ಮೇಲೆ ಬರ್ತೀನಿ, ಆದ್ರೆ ನಿಮ್ಮ ಕುಲದೇವ್ರಿಗೆ ಹೋಗಿ ಬಂದಾದ್ಮೇಲೆ ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇರೋದು ನಾನು. ಹೋಗ್ತೀನಿ ಸ್ವಾಮಿ, ಹೋಗ್ತೀನಿ. ಅಷ್ಟು ಮಾಡಿ ತಾಯಿ, ಖಂಡಿತ ಒಳ್ಳೇದಾಗ್ಲಿ. ಯಾವ ಊರಮ್ಮ ನಿಮ್ದು? ತರೀಕೆರೆ, ಚಿಕ್ಕಮಂಗ್ಳೂರು ಡಿಸ್ಟಿಕ್. ಚಿಕ್ಕಮಗಳೂರು ಡಿಸ್ಟಿಕ್. ಓಕೆ ಅಮ್ಮ. ಈಗ ಮಕ್ಕಳು ಹೇಗಿದಾರಮ್ಮ? ಹುಷಾರಾಗಿದಾರ ತಾಯಿ? ಹುಷಾರಾಗಿದ್ದಾರೆ ಸ್ವಾಮಿ. ಅಲ್ಲಮ್ಮ, ನಿಮ್ಗೆ ಅನುಗ್ರಹ ಆಗಿದೆ ಅಂತಂದು ಖುಷಿಯಿಂದ ಹೇಳ್ತಾ ಇದ್ರಲ್ಲ, ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನಮ್ಮ. ಆದ್ರೆ ಇವತ್ತು ನೋಡಮ್ಮ, ಎಷ್ಟು ಪಾದಯಾತ್ರೆ ಮಾಡ್ತಾ ಇದ್ದೀನಿ, ಸುಸ್ತಾಗಿದೆ ನನಗೆ, ಮಾತಾಡುವುದಕ್ಕೂ ಆಗ್ತಾ ಇಲ್ಲ, ತುಂಬಾ ಕಾಲೆಲ್ಲ ನೋವು ಆಗ್ತಾ ಇದೆ. ಆದ್ರೂ ನನಗೆ ನಿಮ್ಮ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅದು ಬಹಳ ಆನಂದ ಆಗುತ್ತೆ ತಾಯಿ. ಆ ನೋವೇ ಹೊರಟು ಹೋಗ್ಬಿಡುತ್ತೆ ನನಗೆ. ನಮಗೂ ಹೇಳ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದೀನಿ ಸ್ವಾಮಿ, ಸಿಗ್ಲೇ ಇಲ್ಲ, ಫೋನು ಬಿಸಿ, ಸ್ವಿಚ್ ಆಫ್. ಇರ್ಲಮ್ಮ. ಏನ್ ಅನ್ಸುತ್ತೆ ಒಟ್ಟಲ್ಲಿ, ನಿಮ್ಗೆ ಖುಷಿ ಆಯ್ತಾ? ಇಲ್ಲ ಸ್ವಾಮಿ, ಖುಷಿ ಆಯ್ತು. ನಾನು ನಂಬಿದೀನಿ ಪರಮಾತ್ಮ, ಪಾದಕ್ಕೆ ಹಾಕಿದೀನಿ ನನ್ ಮಕ್ಳನ್ನ. ಅವ್ರೊಂದು ನೆಲೆಯಾಗಿ ನಿಲ್ಬೇಕು, ನನ್ ಮಗನೂ ಚೆನ್ನಾಗ್ ಓದಿ ಕೆಲ್ಸಕ್ ಹೋಗ್ಬೇಕು, ಇವಳು ಕೆಲ್ಸಕ್ ಹೋಗ್ಬೇಕು, ಒಳ್ಳೆ ಕಡೆ ವರ ಸಿಗ್ಬೇಕು ಇವಳಿಗೂ ನನ್ ಮಗಳಿಗೂ. ನಂಬಿದೀನಿ, ಪಾದಕ್ಕೆ ಹಾಕಿದೀನಿ. ನಂಬಿಕೆ ಇದೆ ಸ್ವಾಮಿ, ನಡೆಸುತ್ತೆ ದೇವ್ರು ಅನ್ನೋದು ನನಗ್ ನಂಬಿಕೆ ಇದೆ. ರಾಯರು ನಡೆಸ್ತಾರೆ ಅನ್ನೋದು. ಆ ನಂಬಿಕೆ ಇಟ್ಕೋಬೇಕು ಅಷ್ಟೇ. ರಾಯರಲ್ಲಿ ಒಂದೇ ಒಂದು ಮಾತು ಹೇಳ್ಬೇಕು. ನೀವು ಏನ್ ಹೇಳ್ಬೇಕು ಗೊತ್ತೇನಮ್ಮ? ಹೇಳಿ ಸ್ವಾಮಿ. ತಂದೆ, ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ. ನನ್ನ ಬದುಕು, ನನ್ನ ಕುಟುಂಬದ ಬದುಕು ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ರಾಯರೇ ನೀವಿದ್ದೀರಾ ಅಂತ ಹೇಳಿದ್ರೆ ಸಾಕು. ರಾಯರು, ಚಿಂತಿಸಬೇಡ ಮಗಳೇ, ನಾನು ನಿಮ್ಮ ಒಟ್ಟಿಗೆ ಇರುತ್ತೇನೆ. ನಾನು 700 ವರ್ಷ ಇರ್ತೀನಿ. 700 ವರ್ಷನೂ ಯಾರಿಗೋಸ್ಕರ ಇರ್ತಾರೆ? ಜನಗಳಿಗೋಸ್ಕರ. ಜನಗಳಂದ್ರೆ ಯಾರು? ನಾವು ಎಲ್ಲರೂ ರಾಯರ ಮಕ್ಕಳು. ನಮಗೂ ಒಳ್ಳೇದಾಗ್ಬೇಕು ಅಂತೇಳಿ ಯಾರ ಹತ್ರ ಜಪ ಮಾಡ್ತಾ ಕುಳಿತಿದ್ದಾರೆ ರಾಯರು? ದೇವ್ರ ಹತ್ರ ಕುಳಿತಿದ್ದಾರೆ. ದೇವರಲ್ಲಿ ಏನ್ ಜಪ ಮಾಡ್ತಾ ಕುಳಿತಿದ್ದಾರೆ? ಪ್ರತಿಯೊಬ್ಬ ಮಕ್ಕಳಿಗೂ, ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಅವರೆಲ್ಲರೂ ನನ್ನ ಮಕ್ಕಳು, ಅವರೆಲ್ಲರಿಗೂ ಒಳ್ಳೇದಾಗ್ಬೇಕು ದೇವ್ರೇ ಅಂತ ಹೇಳಿ ದೇವರಲ್ಲಿ ಜಪ ಮಾಡ್ತಾ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ತಾಯಿ. ಅವರು ಕುತ್ಕೊಳ್ಳುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕುತ್ಕೊಂಡಿದ್ದಾರೆ ನೋಡಿ, ಅದೇ ಆಕಾರದಲ್ಲಿ ಬೃಂದಾವನದಲ್ಲಿ ಅದೇ ರೀತಿಯಾಗಿ ಜೀವಂತವಾಗಿದ್ದಾರೆ ತಾಯಿ. ಹೌದು, ಅರ್ಥ ಆಯ್ತಮ್ಮ? ಅರ್ಥ ಆಯ್ತು. ಅದಕ್ಕೆ ಅವರು ಗುರುಗಳು ದೇವರಾಗಿದ್ದಾರೆ. ದೇವರನ್ನೇ ಒಲಿಸಿಕೊಂಡಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ರಾಯರ ಮಠ ಎಲ್ಲಿರುತ್ತೆ ನೀವು ಅಲ್ಲಿಗೆ ಹೋಗ್ಬೇಕು. ಹೋಗ್ತೀನಿ ಸ್ವಾಮಿ. ಅಲ್ಲಿಗೆ ಹೋಗಿ ರಾಯರ ದರ್ಶನವನ್ನು ಪಡ್ಕೊಂಡು ಬನ್ನಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ಚಿಂತೆ ಮಾಡಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ಆಯ್ತು, ದರ್ಶನ